ಬೆಂಗಳೂರಿನಲ್ಲಿ 3 ಕೋಟಿ ಮೌಲ್ಯದ 1 ಕೆಜಿ 850 ಗ್ರಾಂ ಚಿನ್ನ ಕಳ್ಳತನವಾಗಿದೆ. ಸೆಲೆಕ್ಟೆಡ್ ಆಗಿರುವಂತಹ ಗೋಲ್ಡ್ ಫೋಟೋವನ್ನ ತಗೋತೀನಿ ಅಂತ ಹೇಳಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನೋಡಿ 3 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕದ್ಕೊಂಡು ಹೋಗಿದ್ದಾರೆ. ಸೆಲೆಕ್ಟೆಡ್ ಆಗಿರುವಂತಹ ಗೋಲ್ಡ್ ಫೋಟೋ ತಗೊಳ್ತೀನಿ ಅಂತ ಹೇಳಿ ಹಿಂಗ್ ಮಾಡಿದ್ದಾರೆ. 3 ಕೋಟಿ ಮೌಲ್ಯದ ಚಿನ್ನಾಭರಣ ಕೈಗೆ ಕೊಟ್ಟು ದಡ್ಡರಾಗಿದ್ದಾರೆ ಗೋಲ್ಡ್ ಸ್ಮಿತ್. ಓಡಿ ಹೋದವನನ್ನ ಕರೆತರ್ತೀನಿ ನಂಬಿ ಕೆಟ್ಟಂತಹ ಸೇಲ್ಸ್ ಮ್ಯಾನೇಜರ್. ಚಿನ್ನ ಖರೀದಿ ಮಾಡುವುದಾಗಿ ಶಾಪ್ಗೆ ಬಂದಿರ್ತಾನೆ ಶ್ಯಾಮ್, ಜೊತೆಗೆ ಚಂದ್ರಶೇಖರ್ ಜೊತೆಯಲ್ಲಿ ಬಂದಿರ್ತಾರೆ. ಸೇಲ್ಸ್ ಮ್ಯಾನೇಜರ್ ಮಹೇಂದ್ರ ಜೈನ್ ಚಿನ್ನಾಭರಣವನ್ನ ತೋರಿಸಿರ್ತಾರೆ. ಕೆಲ ಚಿನ್ನಾಭರಣ ಸೆಲೆಕ್ಟ್ ಮಾಡಿಕೊಂಡಂತಹ ಶ್ಯಾಮ್ ಹಾಗೂ ಚಂದ್ರಶೇಖರ್ ಪಕ್ಕದ ಕ್ಯಾಬಿನ್ಗೆ ಹೋಗಿದ್ದಂತಹ ಚಂದ್ರಶೇಖರ್ ಚಿನ್ನದ ಜೊತೆಯಲ್ಲಿ ಪರಾರಿಯಾಗಿದ್ದಾರೆ. ಚಿನ್ನ ಕಳೆದುಕೊಂಡಂತಹ ಮಹೇಂದ್ರ ಜೈನ್ಗೆ ಸಮಾಧಾನವನ್ನ ಮಾಡ್ತಾ ಇರುವಂಥದ್ದು ಶ್ಯಾಮ್. ಕಳ್ಳನನ್ನ ನಾನು ಕರೆ ತರ್ತೀನಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಮಹೇಂದ್ರನಿಗೆ ಚಳ್ಳೆ ಹಣ್ಣು ತಿನ್ಸಿರುವಂಥದ್ದು. ಉಳಿದೊಬ್ಬ ಕಳ್ಳನನ್ನ ಬಿಟ್ಟು ದಡ್ಡನಾಗಿದ್ದಾನೆ ಸೇಲ್ಸ್ ಮ್ಯಾನೇಜರ್. ಕಳ್ಳರನ್ನ ಕರೆಸಿದಂತಹ ಪರೇಶ್ ಸೋನಿ ಎಂಬಾತ ಕೂಡ ಎಸ್ಕೇಪ್ ಆಗಿದ್ದಾರೆ. ಮಲ್ಲೇಶ್ವರ ಠಾಣೆಯಲ್ಲಿ 3 ವಿರುದ್ಧವಾಗಿ ದೂರು ಕೂಡ ದಾಖಲಾಗಿದೆ. ಎಲ್ಲ ಬೇಕಾಗಿತ್ತ ಮ್ಯಾನೇಜರ್ ಭಾಳ ಹುಷಾರಾಗಿರಬೇಕು. ಯಾರೇ ಬಂದರೂ ಕೂಡ ಕಸ್ಟಮರ್ಸ್ ಬರ್ತಾರಲ್ಲ ಅಂಗಡಿಗೆ, ಕೈ ಬಾಯಿ ಎಲ್ಲ ಚೆಕ್ ಮಾಡ್ತಾ ಇರಬೇಕು. ಒಂದು ಒಡವೆ ಇಟ್ಟರೆ ಇನ್ನೊಂದು ಒಡವೆನ ಎತ್ತಿಡಬೇಕು. ಭಾಳ ಅಷ್ಟೆಲ್ಲ ತುಂಬ ಕೇರ್ಫುಲ್ ಆಗಿರ್ತಾರೆ. ಒಡವೆ ಅಂಗಡಿಗಳಲ್ಲಿ ನೀವು ಗಮನಿಸಿರ್ತೀರಿ, ಒಂದು ನೆಕ್ಲೆಸ್ ಇಟ್ಟರೆ ಅವರು ರಿಜೆಕ್ಟ್ ಮಾಡಿದ್ರೆ ಅದು ಎತ್ತಿಟ್ಬಿಟ್ಟೆ ಇನ್ನೊಂದು ತೋರಿಸೋದು. ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲಿ ಇವರು ಕೇರ್ಲೆಸ್ಸನ್ನು ಮಾಡಿದ್ರು ಅನ್ನೋದು. ಅದರಲ್ಲೂ ಕೂಡ ಸೇಲ್ಸ್ ಮ್ಯಾನೇಜರು ಕೂಡ ಇಲ್ಲಿ ಕೇರ್ಲೆಸ್ ಮಾಡಿರುವಂತಹ ರೀತಿಯಾಗಿಯೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಇನ್ನೂ ಕರ್ಕೊಂಡು ಬರ್ತೀನಿ ಅನ್ನುವಂತಹ ಭರವಸೆಯನ್ನು ಆ ಸೇಲ್ಸ್ ಮ್ಯಾನೇಜರ್ ಕೊಡ್ತಾ ಇದ್ದಾರೆ. 3 ಕೋಟಿ ಏನು ಒಂದು 2 ಲಕ್ಷ 3 ಲಕ್ಷನೋ 3 ಕೋಟಿಯಷ್ಟು ಚಿನ್ನಾಭರಣ ಎಸ್ಕೇಪ್ ಮಾಡ್ಕೊಳ್ಳುವಂತಹ ಅದರಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಆಗಿ ಸುತ್ತಲೂ ಕೂಡ ಜನ ಇರ್ತಾರೆ. CCTV ಕ್ಯಾಮ್ರಾ ಇರುತ್ತೆ, ದೊಡ್ಡದಾಗಿರುತ್ತೆ ಅಂಗಡಿ ಕೂಡ. ತಪ್ಪಿಸ್ಕೊಳ್ಳಿಕ್ಕೆ ಏಕದಮ್ ಎತ್ಕೊಂಡು ಹಿಂಗೆ ಓಡ್ತೀನಿ ಅಂದ್ರೂ 4 ಜನ ಅಟ್ಯಾಕ್ ಮಾಡ್ಬೋದು. ಇಷ್ಟೆಲ್ಲ ಇದ್ದರೂ ಕೂಡ ಇಲ್ಲಿ ಭಾಳ ತೀರಾ ಕೇರ್ಲೆಸ್ ಮಾಡಿರುವಂತಹ ರೀತಿಯಾಗಿಯೂ ಕೂಡ ಕಾಣಿಸ್ತಾ ಇದೆ. ಗೋಲ್ಡ್ ಫೋಟೋ ತಗೋತೀನಿ ಅಂತ ಹೇಳಿ ನೋಡಿ ಎಸ್ಕೇಪ್ ಹಾಕ್ಬಿಟ್ಟಿರುವಂಥದ್ದು. 3 ಕೋಟಿ ಚಿನ್ನಾಭರಣ ಕೈಗೆ ಕೊಟ್ಟು ಸೇಲ್ಸ್ ಮ್ಯಾನೇಜರ್ ಈಗ ನೋಡಿದ್ರೆ ಈಗ ತರ್ತೀನಿ ಅಂತ ಹೇಳ್ಬಿಟ್ಟು ತರದೆ ಆಟ ಆಡಿಸ್ತಾ ಇದ್ದಾರೆ. ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ವೆಂಕಟೇಶ್? ಕುಸುಮ, ಮಲ್ಲೇಶ್ವರಮಲ್ಲಿ ಇರುವಂತಹ ಈ ಒಂದು ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ನೋಡಿ, ಕಳ್ಳರನ್ನ ಕರೆಸಿದಂತಹ ಪರೇಶ್ ಸೋನಿ ಎಂಬಾತ ಕೂಡ ಎಸ್ಕೇಪ್ ಆಗಿದ್ದಾನೆ. ಮತ್ತಿನ್ನೇನೋ ತಗ್ಲಾಕೊಂಡ್ರೆ ನಾನು ಬಿಡೋದಿಲ್ಲ ಇವರು ಅಂತ ಆತನು ಕೂಡ, ಅಥವಾ ಆತನ ಇನ್ವಾಲ್ವ್ಮೆಂಟ್ ಕೂಡ ಇದೆಯಾ? ಸಾಕಷ್ಟು ಪ್ರಶ್ನೆಗಳು ಇದರಲ್ಲಿ. ಒಬ್ಬರು ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕರೆಸ್ತವನು ಮತ್ತೆ ಕಳಿಸ್ತವನು ಎಲ್ಲರನ್ನೂ ಹಿಡ್ಕೋತಾರೆ, ಎಲ್ಲರನ್ನೂ ತನಿಖೆ ಮಾಡ್ತಾರೆ, ಎಲ್ಲರನ್ನೂ ಪರಿಶೀಲನೆ ಮಾಡಿ ಪ್ರಶ್ನೆಗಳನ್ನು ಹಾಕ್ತಾರೆ. ಬಿಡಲ್ಲ ಪೊಲೀಸರು. ಯಾರು ಎತ್ತ ಏನು ಎಲ್ಲಿಂದ ಬಂದಿದ್ದಾರೆ, ಹೆಂಗೆ ಬೇರೆ ಬೇರೆ ಕಡೆ ಮಾಡಿದ್ದಾರೆ ಎಲ್ಲದರ ತನಿಖೆ ಆಗ್ತಾ ಇದೆ.